ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾಯಿ ಸತ್ಯ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಅದು 10 ನಿಮಿಷ ಪ್ರತಿದಿನ ತಪ್ಪದೆ ಜಪಿಸಿದರೆ 5 ದಿನಗಳಲ್ಲಿ ಅದ್ಭುತವನ್ನು ನೋಡ್ತೀರಾ ಅಂತ ಸಾಯಿಯಪ್ಪ ಸಂದೇಶವನ್ನು ಇವತ್ತು ನಾವು ಕೇಳ್ತಾ ಇದ್ದೀವಿ. ಇದು ನಂಬಿಕೆ ಇಟ್ಟು ಮಾಡಿರೋ ಅಂಥವ್ರು, ಈ ಮಂತ್ರವನ್ನು ಜಪಿಸಿರೋ ಅಂಥವ್ರೆ ನನಗೆ ಹೇಳಿದ್ದಾರೆ. ಖಂಡಿತ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ನೀವು ಏನು ಕಷ್ಟ ಪಡ್ತಾ ಇದ್ದೀರೋ, ಇವಾಗ ಏನು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೋವು ಅಥವಾ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಸಮಸ್ಯೆಗಳು ಏನೇ ಇರಲಿ, ಅಥವಾ ಜಾಬ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಇದೆಯಾ, ಅಥವಾ ಸಂತಾನಗೋಸ್ಕರ ಕಾಯ್ತಾ ಇದ್ದೀರಾ, ಅಥವಾ ಮದುವೆ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದೀರಾ, ಅಥವಾ ಇನ್ನೇನಾದರೂ ಸಮಸ್ಯೆ ಇದೆಯಾ, ಆರೋಗ್ಯ ಸಮಸ್ಯೆ ಇದೆಯಾ, ಇದೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪರಿಹಾರವನ್ನು ನೀವು ಮಾಡ್ಬೋದು. ಖಂಡಿತ ಮಾಡಿ ನೋಡಿ. ನಿಜವಾಗ್ಲೂ ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಸಾಯಿಯಪ್ಪ ಕೈ ಬಿಡಲ್ಲ. ಯಾಕಂದರೆ ಸತ್ಯ ಮಾತು. ಎಲ್ಲರೂ ಕೂಡ, ಎಲ್ಲ ಭಕ್ತರು ಕೂಡ ಪ್ರಯತ್ನಿಸಿದ ನಂತರನೇ ಅನುಭವ ಅನ್ನೋದು ಆಗಿರುತ್ತೆ. ಆ ಅನುಭವ ಅನ್ನೋದು ಯಾರು ಪ್ರಯತ್ನ ಮಾಡಿರ್ತಾರೋ ಅವ್ರಿಗೆ ಒಳ್ಳೆಯ ಅನುಭೂತಿ ಸಿಕ್ಕಿರುತ್ತೆ. ನಾವು ಪ್ರಯತ್ನ ಮಾಡೋಣ, ನಮ್ಮ ಕಷ್ಟಗಳು ದೂರ ಮಾಡ್ಕೊಳ್ಳೋಣ, ನಂಬಿಕೆ ಅನ್ನೋದು ಇಟ್ಕೊಳ್ಳೋಣ, ಶ್ರದ್ಧೆ ಸಬೂರಿಯಿಂದ ಪ್ರಯತ್ನ ಮಾಡೋಣ. ಸಾಯಿಯಪ್ಪ ಇಷ್ಟೆಲ್ಲ ಹೇಳ್ತಾ ಇರ್ತಾರೆ, ನಾವು ಯಾಕೆ ಪ್ರಯತ್ನ ಮಾಡಬಾರ್ದು? ನಾವು ಏನಕ್ಕೆ ಸಾಯಿಯಪ್ಪ ಹೇಳಿದ್ದೆಲ್ಲ ಮಾಡ್ತೀವಿ, ಸಾಯಿಯಪ್ಪ ಸಂದೇಶವನ್ನು ಕೇಳ್ತೀವಿ, ಸಾಯಿಯಪ್ಪ ಮಂತ್ರಗಳು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಅಥವಾ ಜಪಿಸುತ್ತಾ ಇರ್ತೀವಿ, ಸಾಯಿ ಸಚ್ಚರಿತ್ರನ ಓದ್ತಾ ಇರ್ತೀವಿ. ನಾವು ನಂಬಿಕೆ ಇಟ್ಕೋಬೇಕು, ಶ್ರದ್ಧೆಯಿಂದ ನಾವು ಮಾಡಬೇಕು. ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಇಷ್ಟಪಟ್ಟು ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಎಲ್ಲ ಒಳ್ಳೆಯ ಭಾವನೆಗಳು ಇರಬೇಕು. ಅಂದರೆ ಪಾಸಿಟಿವ್ ಮೈಂಡ್ ಇಟ್ಕೊಂಡು ನಾವು ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಖಂಡಿತ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಇವತ್ತು ನಾನು ಮಾಡ್ತಾ ಇರೋವಂಥ ಕೆಲಸ ನನಗೆ ಸಕ್ಸಸ್ ಕೊಡಬೇಕು ಅಂದರೆ ಮೊದಲು ನೀವು ಸಂತೋಷವಾಗಿ ಪರಿಪೂರ್ಣ ಮನಸ್ಸಿಂದ, ಅಂದರೆ ನೀವು ಇಷ್ಟಪಟ್ಟು ಅದನ್ನು ಪ್ರಯತ್ನ ಮಾಡಿದ್ರೆ ನಿಮಗೆ ಖಂಡಿತ ಅದು ಸಕ್ಸಸ್ಸೇ ಕೊಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಮಂತ್ರವನ್ನು ಇವತ್ತು ಗುರುವಾರ ಒಳ್ಳೆಯ ದಿನ ನೀವು ಸ್ಟಾರ್ಟ್ ಮಾಡಿ ನೋಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಇವತ್ತು ಸಂಜೆ ಸಮಯದಲ್ಲಿ, ರಾತ್ರಿ ಮಲಗುವ ಮುನ್ನ ನೀವು ಪ್ರಯತ್ನ ಮಾಡಿ. ನಾಳೆಯಿಂದ ಬೆಳಗ್ಗಿನ ಜಾವ 6 ಗಂಟೆ ಒಳಗೆ ಒಂದು 10 ನಿಮಿಷ ಸಾಯಿ ಧ್ಯಾನ ಮಾಡ್ತಾ ಈ ಮಂತ್ರವನ್ನು ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಆಮೇಲೆ ನಿಮಗೆ ರಿಸಲ್ಟ್ ಅನ್ನೋದು ಸಾಯಿಯಪ್ಪನೇ ಖಂಡಿತ ನಿಮ್ಮ ಲೈಫಲ್ಲಿ ತೋರಿಸ್ತಾರೆ. ಮತ್ತು ಆ ಶ್ಲೋಕವನ್ನು ಇವತ್ತು ಎಲ್ಲರೂ ಕೂಡ ನೋಟ್ ಮಾಡಿಕೊಂಡು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಸಾಯಿ ಬಾಬಾ ರಕ್ಷಾ ರಕ್ಷಾ, ಗುರುದೇವ ರಕ್ಷಾ ರಕ್ಷಾ, ಅನ್ಯದಾ ಶರಣಂ ನಾಸ್ತಿತ್ವಮೇವ ಶರಣಂ ಮಮ. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ, ಸಾಯಿ ಬಾಬಾ ರಕ್ಷಾ ರಕ್ಷಾ, ಗುರುದೇವ ರಕ್ಷಾ ರಕ್ಷಾ, ಅನ್ಯದಾ ಶರಣಂ ನಾಸ್ತಿತ್ವಮೇವ ಶರಣಂ ಮಮ. ಈ ಶ್ಲೋಕವನ್ನು ಪ್ರತಿದಿನ ನೀವು ಮನಸ್ಸಿನಲ್ಲಿ ಒಂದು 10 ನಿಮಿಷ ಕೂತ್ಕೊಂಡು ಹೇಳ್ಕೊಂಡು ಆಮೇಲೆ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ಇದನ್ನು ನೀವು ಪ್ರತಿದಿನ ಬಾಬಾ ಮುಂದೆ ಕೂತ್ಕೊಂಡು ಹೇಳ್ಕೋಬೋದು, ಅಥವಾ ಪೂಜೆ ಮಾಡೋ ಸಮಯದಲ್ಲಿ ಹೇಳ್ಕೋಬೋದು, ಅಥವಾ ಬೆಳಗ್ಗಿನ ಜಾವ 6 ಗಂಟೆ ಒಳಗೆ ಕೂಡ ಈ ಶ್ಲೋಕವನ್ನು ಜಪಿಸಬಹುದು. ಎಲ್ಲರೂ ಕೂಡ ಪ್ರಯತ್ನ ಮಾಡಿ ನೋಡಿ. ಖಂಡಿತ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಪಾಸಿಟಿವ್ನೆಸ್ ಅನ್ನೋದು ಇಟ್ಕೋಬೇಕು. ಯಾವಾಗಲೂ ನೆಗೆಟಿವ್ ಮೈಂಡ್ ಯೋಚನೆ ಮಾಡಬಾರ್ದು. ನೀವು ಇವಾಗ ನಾನು ಈ ಮಂತ್ರವನ್ನು ಹೇಳ್ಕೊತೀನಿ, ಆದರೆ ನಮ್ಮ ಜೀವನದಲ್ಲಿ ಚೇಂಜಸ್ ಆಗುತ್ತೋ ಇಲ್ವೋ ಅನ್ನೋ ಮನಸ್ಸಿಟ್ಕೋಬಾರ್ದು. ಪಾಸಿಟಿವ್ ಆಗಿ ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ನೀವು ನಂಬಿಕೊಂಡಿರುವಂಥ ಸಾಯಿ ಮೇಲೆ ಮನಸ್ಸು ಪೂರ್ತಿ ಶ್ರದ್ಧೆಯಿಂದ ನೀವು ಜಪಿಸಿದ್ರೆ ಖಂಡಿತ ಎಲ್ಲ ಕೂಡ ಆಗುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. ಈ ಸಂಜೆನೇ ಪ್ರಯತ್ನ ಮಾಡಿ. ಸಾಯಿಯಪ್ಪ ಆಶೀರ್ವಾದ ಖಂಡಿತ ಸಿಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಸಂಕಲ್ಪನೆ ಇರುತ್ತಲ್ವ, ನಮಗೆ ಅದಾಗಬೇಕು, ಇದಾಗಬೇಕು, ನಮ್ಮ ಬೇಡಿಕೆ ಈಡೇರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇರುತ್ತಲ್ವ, ಅಂಥದನ್ನು ಒಮ್ಮೆ ಹೇಳಿಕೊಂಡು ಆಮೇಲೆ ಈ ಶ್ಲೋಕವನ್ನು ಜಪಿಸಿದರೆ ಸಾಕು, ಎಲ್ಲ ಕೂಡ ಒಳ್ಳೆಯದಾಗತ್ತೆ. ತಪ್ಪದೆ ಎಲ್ಲರೂ ಕೂಡ ಈ ರಾತ್ರಿಗೆ ಪ್ರಯತ್ನ ಮಾಡಿ.
ಮಾಡಿ ನಾಳೆಯಿಂದ ಬೆಳಗ್ಗಿನ ಜಾವ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಮತ್ತೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋನ ಎಲ್ಲ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.